ಕಾರ್ ಖರೀದಿಸುವಾಗ ಈ ಒಂದು ತಪ್ಪು ಮಾತ್ರ ಮಾಡ್ಲೇಬೇಡಿ. ಕಾರ್ ತಗೊಳ್ಳೋ ಖುಷಿನಲ್ಲಿ ಅವ್ರು ಕೊಟ್ಟ ಸೇಲ್ ರಿಸಿಪ್ಟ್ಗೆ ಕಣ್ಣು ಮುಚ್ಚಿ ಸೈನ್ ಮಾಡಬೇಡಿ. ನೀವು ಯಾರಿಂದ ಕಾರ್ ತೆಗೆದುಕೊಳ್ತಿದ್ದೀರೋ ಅವರು ಕೊಡುವ ಸೇಲ್ ರಿಸಿಪ್ಟ್ ನಲ್ಲಿ ಏನು ಬರೆದಿದ್ದಾರೆ ಅಂತ ಮೊದಲು ಸಂಪೂರ್ಣವಾಗಿ ಓದಿ. ಕಾರಿನ ನಂಬರು, ಖರೀದಿ ದಿನಾಂಕ, ಸಮಯ, ಒಟ್ಟು ಬೆಲೆ, ನೀವು ಕೊಟ್ಟ ಹಣದ ವಿವರ, ಕಾರಿನ ಸ್ಥಿತಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಷರತ್ತುಗಳು ಸರಿಯಾಗಿವೆಯೇ ಅಂತ ನೋಡಿ. ಅರ್ಥವಾಗದ ಯಾವುದೇ ಷರತ್ತು ಇದ್ದರೆ ಸಹಿ ಮಾಡುವ ಮೊದಲು ಕೇಳಿ ತಿಳಿದುಕೊಳ್ಳಿ. ಮತ್ತೊಂದು ಮುಖ್ಯವಾದ ವಿಷಯ, ಹಣದ ವ್ಯವಹಾರವನ್ನು ಸಾಧ್ಯವಾದಷ್ಟು ಬ್ಯಾಂಕ್ ಮೂಲಕ ಮಾಡಿ. ಕ್ಯಾಶ್ ಕೊಟ್ಟರೆ ಕಡ್ಡಾಯವಾಗಿ ರಸೀದಿ ಪಡೆದುಕೊಳ್ಳಿ. ಅವ್ರ ಜೊತೆ ವಾಟ್ಸಪ್ ನಲ್ಲಿ ನಡೆದ ಮಾತುಕತೆ ಇರಬಹುದು, ಹಣ ಪಾವತಿ ಮಾಡಿದ ಬ್ಯಾಂಕ್ ದಾಖಲೆ ಇರಬಹುದು, ಸೇಲ್ ರಿಸಿಪ್ಟ್ ಇರಬಹುದು. ಯಾವುದನ್ನು ಡಿಲೀಟ್ ಮಾಡಬೇಡಿ. ಸಾಧ್ಯವಾದ್ರೆ ಕಾರು ಹಸ್ತಾಂತರಿಸುವ ಸಮಯದಲ್ಲಿ ಕಾರಿನ ಜೊತೆ ಮಾರಾಟಗಾರರ ಒಂದು ಫೋಟೋ ಕೂಡ ತೆಗೆದಿಟ್ಟುಕೊಳ್ಳಿ. ಅವರು ಕೊಟ್ಟಿರುವ RC, ಇನ್ಸೂರೆನ್ಸ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಮತ್ತು ಇತರ ದಾಖಲೆಗಳ ಪ್ರತಿಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಏನಾದ್ರೂ ಸಮಸ್ಯೆ ಬಂದಾಗ ನಾನು ಈ ಕಾರನ್ನ ಇವರಿಂದ ಈ ದಿನಾಂಕಕ್ಕೆ ಈ ಮೊತ್ತಕ್ಕೆ ಖರೀದಿಸಿದ್ದೇನೆ ಅನ್ನೋದನ್ನ ತೋರಿಸಲು ಈ ದಾಖಲೆಗಳು ನಿಮಗೆ ಬಹಳ ಸಹಾಯ ಮಾಡಬಹುದು. ನೆನಪಿಡಿ, ಕಾರ್ ಖರೀದಿಸುವಾಗ ಖುಷಿ ಇರಲಿ, ಆದರೆ ದಾಖಲೆಗಳ ವಿಚಾರದಲ್ಲಿ ಮಾತ್ರ ಎಚ್ಚರ ಇರಲಿ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ತೆಗೆದುಕೊಳ್ಳೋ ಕಾರು, ಅದರ ದಾಖಲೆಗಳನ್ನು ಅಷ್ಟೇ ಜೋಪಾನವಾಗಿ ಇಟ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.